ಇರಾನ್ ವಾರ್ ಹೊಸ ಟ್ರೆಂಡ್, ಪ್ರಪಂಚಕ್ಕೆ ಇದೊಂದು ಎಚ್ಚರಿಕೆ. ಜಗತ್ತಿನ ಯುದ್ಧಗಳ ಸ್ವರೂಪ ಬದಲಾಗ್ತಾ ಇದೆ. ಕ್ಷಿಪಣಿಗಳು, ಅಣುಬಾಂಬ್ಗಳು, ಡ್ರೋನ್ಗಳು ಮಾತ್ರವಲ್ಲ, ಈಗ ಗಡಿಗಳು, ಸಂಪನ್ಮೂಲಗಳು, ಅಂತಿಮವಾಗಿ ಡಿಜಿಟಲ್ ನೆಟ್ವರ್ಕ್ಗಳು ಸಹ ಯುದ್ಧದ ಅಸ್ತ್ರಗಳಾಗಿ ಮಾರ್ಪಟ್ಟಿವೆ. ಅದು ಹೇಗೆ ಸಾಧ್ಯ? ಪಶ್ಚಿಮ ಏಷ್ಯಾದ ಯುದ್ಧದಿಂದಾಗಿ ಇರಾನ್ ಇದನ್ನ ಕಣ್ಣಿಗೆ ಕಟ್ಟುವಂತೆ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ತನಗಿಂತ ಭಾರೀ ಬಲಿಷ್ಠ ಸೇನೆ, ಶಸ್ತ್ರಾಸ್ತ್ರ ಹೊಂದಿರುವ ಅಮೆರಿಕವನ್ನ ಕಿರಿಕಿರಿಗೊಳಿಸುವ ಮೂಲಕ ತನ್ನ ಯುದ್ಧದ ಟ್ರೆಂಡ್ ಸೆಟ್ ಮಾಡ್ತಾ ಇದೆ. ಇರಾನ್ ತನ್ನ ಹೊಸ ಕಾರ್ಯತಂತ್ರ ಕಾರ್ಯಗತಗೊಳಿಸಲು ಹಾರ್ಮೋಜ್ ಜಲಸಂಧಿಯನ್ನ ವೇದಿಕೆಯನ್ನಾಗಿಸಿಕೊಂಡಿದೆ. ವಿಶ್ವದ 1/5 ಭಾಗದಷ್ಟು ತೈಲವನ್ನ ಈ ಸಂಧಿಯ ಮೂಲಕ ಸಾಗಿಸಲಾಗುತ್ತೆ. ಹಾಗಾಗಿಯೇ ಹಾರ್ಮೋಜ್ ಜಲಸಂಧಿಯ ಮೇಲೆ ಇರಾನ್ ತನ್ನ ಸಂಪೂರ್ಣ ಪ್ರಾಬಲ್ಯ ಘೋಷಿಸಿದೆ. ಟೋಲ್ ಪ್ಲಾಜಾ ಸ್ಥಾಪಿಸುವ ಮೂಲಕ ಆದಾಯ ಸಂಗ್ರಹಿಸಲು ಯೋಜಿಸಿದೆ. ಹೀಗಾಗಿ ಅದು ಪಡೆಯುವ ಹಣವನ್ನ ಯುದ್ಧದಿಂದ ಹಾನಿಗೊಳಗಾದ ಇರಾನ್ ಅನ್ನ ಮೊದಲಿನಂತೆ ಮರುನಿರ್ಮಿಸಲು, ದೇಶದ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಘೋಷಿಸಿ ಜಾಗತಿಕ ಗಮನ ಸೆಳೆದಿದೆ. ಅದೇ ಸಮಯದಲ್ಲಿ ಸಮುದ್ರ ಗರ್ಭಗಳಲ್ಲಿ ಅಳವಡಿಸಿರುವ ಕೇಬಲ್ಗಳ ಮೇಲೆಯೂ ದೃಷ್ಟಿ ಹರಿಸಿ ಅಮೆರಿಕದ ದೈತ್ಯ ಕಂಪನಿಗಳಿಗೆ ಭಯ ಸೃಷ್ಟಿಸಿದೆ. ಕೇಬಲ್ಗಳ ವಿಷಯದಲ್ಲಿ ಅಮೆರಿಕದ ದೈತ್ಯ ಕಂಪನಿಗಳು ರಾಜಿ ಮಾಡಿಕೊಳ್ಳಬೇಕು. ನಿರ್ದಿಷ್ಟ ಮೊತ್ತವನ್ನ ತೆರಿಗೆ, ಶುಲ್ಕ, ದಂಡ ಇತ್ಯಾದಿ ಪಾವತಿಸಬೇಕು. ನಿರ್ವಹಣೆ, ರಿಪೇರಿ ಇತ್ಯಾದಿ ತಮ್ಮ ಸ್ವಂತ ನಿಯಂತ್ರಣದಲ್ಲಿ ನಡೆಯಬೇಕೆಂದು ಇರಾನ್ ಒತ್ತಾಯಿಸುತ್ತಿದೆ. ಇಲ್ಲದಿದ್ದರೆ ಕೇಬಲ್ ಕಡಿತಗೊಳಿಸುವುದಾಗಿ ಬೆದರಿಕೆ ಹಾಕ್ತಾ ಇದೆ. ಈ ರೀತಿಯಾಗಿ ಇರಾನ್ ತನ್ನ ಭೌಗೋಳಿಕ ಸ್ಥಾನವನ್ನ ಆಯುಧವನ್ನಾಗಿ ಪರಿವರ್ತಿಸಿಕೊಂಡಿದೆ. ಟಿಟ್ ಫಾರ್ ಟ್ಯಾಟ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿಷಯದಲ್ಲಿ ಏನು ಮಾಡಲು ಬಯಸಿದ್ರೋ ಆ ಕೆಲಸವನ್ನ ಇರಾನ್ ಪ್ರತಿಕ್ರಮವಾಗಿಯೂ ಮಾಡಿದೆ. ಅಂದ್ರೆ ಆರ್ಥಿಕ ಹಾನಿಯನ್ನುಂಟು ಮಾಡುವುದು. ನಿರ್ಬಂಧಗಳಿಂದ ಇರಾನ್ ಅನ್ನ ಉಸಿರುಗಟ್ಟಿಸಿರುವ ಟ್ರಂಪ್ ಹಾರ್ಮೋಜ್ನ ದಿಗ್ಬಂಧನ ಮತ್ತು ನಿಧಿಗಳ ಸ್ಥಗಿತಗೊಳಿಸುವ ಮೂಲಕ ಇರಾನ್ ಕುತ್ತಿಗೆ ಬಗ್ಗಿಸಲು ಬಯಸಿದ್ರು. ಆದರೆ ಟ್ರಂಪ್ ಒತ್ತಡಕ್ಕೆ ಇರಾನ್ ಮಣಿಯಲಿಲ್ಲ. ಯುದ್ಧವು ಹೊಸ ತಿರುವು ಪಡೆದುಕೊಂಡಿದೆ. ಯುದ್ಧದ ಆರಂಭದಲ್ಲಿ ಇರಾನ್ ಕಡಿಮೆ ವೆಚ್ಚದಲ್ಲಿ ತಯಾರಿಸಿದ ಶಾಹಿದ್ ಡ್ರೋನ್ ಬಳಸಿ ಅಮೆರಿಕದ ರಕ್ಷಣಾ ವ್ಯವಸ್ಥೆಗೆ ಹಾನಿ ಮಾಡಿತು. ಇದರಿಂದ ಅಮೆರಿಕ ಸೇನೆಗೆ ಭಾರೀ ನಷ್ಟ ಅನುಭವಿಸಬೇಕಾಯಿತು. ನಂತರ ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗಣೆ ನಿರ್ಬಂಧಿಸುವ ಮೂಲಕ ತನ್ನ ಕಾರ್ಯತಂತ್ರವನ್ನ ಪ್ರಾರಂಭಿಸಿತು. ಇರಾನ್ ತನ್ನ ಯುದ್ಧವನ್ನ ಕ್ಷಿಪಣಿಗಳಿಂದ ಮತ್ತೊಂದು ಮಾರ್ಗಕ್ಕೆ ಹೊರಳಿಸಿದ್ದು, ಇಂಧನ ಪ್ಲಸ್ ಸಾಗದಡಿಯ ಕೇಬಲ್ ಡೇಟಾ ಇವು ಎರಡೂ ಜಾಗತಿಕ ಆರ್ಥಿಕತೆಯನ್ನ ಅಲುಗಾಡಿಸುವ ಅಂಶಗಳಾಗಿವೆ. ಎರಡು ಪ್ರಮುಖ ಹರಿವುಗಳನ್ನ ಏಕಕಾಲದಲ್ಲಿ ನಿಯಂತ್ರಿಸುವ ಶಕ್ತಿಯನ್ನ ಹೊಂದಿದ್ದೇನೆ ಎಂದು ಜಗತ್ತಿಗೆ ತೋರಿಸಿದೆ. ಇನ್ಮುಂದೆ ಯುದ್ಧವೆಂದರೆ ಕೇವಲ ಬಾಂಬ್ಗಳು, ಅಣು ಬಾಂಬ್ಗಳಿಂದಲ್ಲ, ವಿವಿಧ ಸಂಪನ್ಮೂಲಗಳ ರೂಪದಲ್ಲಿ ನಡೆಯುತ್ತೆ. ಉತ್ತರ ಕೊರಿಯಾ ಹಾಗೂ ಚೀನಾ ಈಗಾಗಲೇ ಇರಾನ್ ತೋರಿಸಿರುವ ಈ ಯುದ್ಧ ತಂತ್ರವನ್ನ ಅಧ್ಯಯನ ಮಾಡ್ತಾ ಇವೆ. ರಷ್ಯಾ ಕೂಡ ಈ ಉದ್ವಿಗ್ನತೆಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಅದಕ್ಕಾಗಿಯೇ ಇದು ಕೇವಲ ಒಂದು ದೇಶಕ್ಕೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ಹೊಸ ಎಚ್ಚರಿಕೆ, ಹೊಸ ವಿಷಯ ಎಂಬುದು ಜಗತ್ತಿನ ಬುದ್ಧಿಜೀವಿಗಳ ಅಭಿಮತವಾಗಿದೆ. ಇರಾನ್ ಅಳವಡಿಸಿಕೊಂಡ ಈ ತಂತ್ರ ಯುದ್ಧ ವಿಶ್ಲೇಷಕರ ಕಣ್ಣು ತೆರೆಸಿದೆ. ಇತಿಹಾಸದಲ್ಲಿನ ಕೆಲವು ಘಟನೆಗಳನ್ನ ನಾವು ಉಲ್ಲೇಖಿಸಲೇಬೇಕು. ಥರ್ಮೋಫಿಲೆ ಯುದ್ಧ, ಕ್ರಿಸ್ತಪೂರ್ವ 480. ಸ್ಪಾರ್ಟಾದ ರಾಜ ಲಿಯೋನಿಡಾಸ್ ಕೆಲವೇ ಮಂದಿ ಸೈನಿಕದಿಂದ ಪರ್ವತ ಕಣಿವೆಯಲ್ಲಿ ಪರ್ಷಿಯನ್ ಸೇನೆಯನ್ನ ಹಿಮ್ಮೆಟ್ಟಿಸಲು ಸಾಧ್ಯವಾಯಿತು. ಸಂಖ್ಯೆಯಲ್ಲಿ ಕಡಿಮೆ ಇದ್ರೂ ಭೌಗೋಳಿಕ ಸ್ಥಳವನ್ನು ಅಂದ್ರೆ ಚೋಕ್ ಪಾಯಿಂಟ್ ಬಳಸಿ ಶತ್ರುಗಳ ಅಧಿಕ ಶಕ್ತಿಯನ್ನ ತಟಸ್ಥಗೊಳಿಸಿದ್ದು, ಇದು ಸ್ಥಾನ ಎಂಬ ಆಯುಧ ಎಷ್ಟು ಶಕ್ತಿಶಾಲಿ ಎಂಬುದನ್ನು ತೋರಿಸುತ್ತೆ. ರೋಮನ್ ಸಾಮ್ರಾಜ್ಯ, ಕಾರ್ಥೇಜ್. ಫ್ಯೂನಿಕ್ ಯುದ್ಧಗಳ ನಂತರ ರೋಮನ್ನರು ಕಾರ್ಥೇಜ್ನ ಹೊಲಗಳಿಗೆ ಉಪ್ಪು ಹಾಕುವ ಮೂಲಕ ಆರ್ಥಿಕತೆಯನ್ನ ನಾಶಪಡಿಸಲು ಯತ್ನಿಸಿದರು. ಇದು ಭೌಗೋಳಿಕ ಸಂಪನ್ಮೂಲಗಳನ್ನು ಬಳಸಿ ಶತ್ರುವನ್ನ ದುರ್ಬಲಗೊಳಿಸುವ ತಂತ್ರವಾಗಿದೆ. ನೆಪೋಲಿಯನ್ 19ನೇ ಶತಮಾನ. ಬ್ರಿಟನ್ನೊಂದಿಗೆ ವ್ಯಾಪಾರ ನಿಷೇಧಿಸುವ ಮೂಲಕ ಯುರೋಪಿಯನ್ ಆರ್ಥಿಕತೆಯನ್ನ ನಿಯಂತ್ರಿಸಿದ್ದನು. ವ್ಯಾಪಾರವನ್ನೇ ಆಯುಧವಾಗಿ ಬಳಸುವ ಉದಾಹರಣೆ ಇದು. ದುರ್ಬಲ ದೇಶಗಳು ಕೂಡ ಪ್ರಬಲ ದೇಶಗಳನ್ನು ತಡೆಯಲು ಹಿಮ್ಮೆಟ್ಟಿಸಲು ತನ್ನ ಭೌಗೋಳಿಕ ಸ್ಥಾನವನ್ನ ಆಯುಧವಾಗಿ ಬಳಸಬಹುದು. ಇದು ಇತಿಹಾಸದಿಂದ ಪಾಠ. ಇರಾನ್ ಆ ಪಾಠವನ್ನ ಕಲಿತಿದೆ. ಪರಮಾಣು ಬಾಂಬ್ಗಳನ್ನ ನಿಲ್ಲಿಸಲು ಅಮೆರಿಕ ಯುದ್ಧ ಪ್ರಾರಂಭಿಸಿದ್ರೆ ಇರಾನ್ ತನ್ನ ಪ್ರದೇಶವನ್ನೇ ಆಯುಧವನ್ನಾಗಿ ಬಳಸಿಕೊಂಡು ಹೆಚ್ಚು ಶಕ್ತಿಶಾಲಿ ತಂತ್ರ ಜಾರಿಗೆ ತಂದು ತಾನು ಶಕ್ತಿಯುತ ರಾಷ್ಟ್ರವಾಗಿದೆ. ಜಗತ್ತಿನ ಶಕ್ತ ರಾಷ್ಟ್ರಕ್ಕೆ ನೀರು ಕುಡಿಸ್ತಾ ಇದೆ. ಇರಾನ್ ಅನ್ನ ಕಡೆಗಣಿಸೋದು ಅಸಾಧ್ಯ. ಮಧ್ಯಪ್ರಾಚ್ಯದಲ್ಲಿ ಇರಾನ್ ಭೌಗೋಳಿಕ, ರಾಜಕೀಯ,
ತೈಲ ಸಂಪನ್ಮೂಲ ಮತ್ತು ಧಾರ್ಮಿಕ ಪ್ರಭಾವದಿಂದಾಗಿ ಅತ್ಯಂತ ಪ್ರಮುಖ ದೇಶವಾಗಿದೆ. ಅಮೆರಿಕ ಮತ್ತು ಇತರ ದೇಶಗಳು ಎಷ್ಟೇ ನಿರ್ಬಂಧಗಳನ್ನು ಹೇರಿದ್ರೂ ಅದು ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯನ್ನ ಗಣನೀಯವಾಗಿ ಪ್ರಭಾವಿಸುತ್ತದೆ. ಇದೇ ಇತಿಹಾಸದ ದೃಷ್ಟಿ.